ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ ಹಾಗೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಾಗಿರುತ್ತೆ, ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ, ಅವ್ರಿಗೇನಾದರೂ ನಿಮ್ಮ ಹತ್ರ ವಾಪಸ್ ಬರಬೇಕು ಅನಿಸ್ತಾ ಇದೆಯಾ ಅಥವಾ ಏನಾದರೂ ರಿಗ್ರೆಟ್ಸ್ ಇದೆಯಾ, ಸೊ ಈ ಥರ ನೋಡೋಣ. ಹಾಗೆ ಈ ಒಂದು ರೀಡಿಂಗನ್ನು ನೀವು ಕ್ಲೇಮ್ ಮಾಡೋದಕ್ಕೆ ಕಮೆಂಟ್ನಲ್ಲಿ ಯೂನಿವರ್ಸ್ ಅಂತ ಹಾಕಿ ಯೂನಿವರ್ಸ್ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ಬೋದು, ಆರ್ ಯೂನಿವರ್ಸ್ ಅಂತ ಟೈಪ್ ಮಾಡಿ ಒಂದು ಸ್ಮೈಲಿ ಸಿಂಬಲನ್ನು ನೀವು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಆರ್ ಕೋರ್ಸಸ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ 1-on-1 ಕ್ಲಾಸಸ್ ಅವೈಲಬಲ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ರೆಕಾರ್ಡಿಂಗ್ಸ್ PDF ಆಗಿರ್ಬೋದು, ನಿಮಗೆ ಯಾವ ಥರ ಗೈಡೆನ್ಸ್ ಬೇಕಾಗುತ್ತೆ ಕೋರ್ಸ್ ಜಾಯ್ನ್ ಆದಮೇಲೆ, ಲೈಕ್ ಟ್ಯಾರೋ ಕೋರ್ಸ್ ಆಗಿರ್ಬೋದು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ನಿಮಗೆ ಸಪೋರ್ಟ್ ಸಹ ಸಿಗ್ತಾ ಹೋಗುತ್ತೆ. ಆಲ್ಸೋ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆಯೂ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಬೇಕು ಅಂತ ಇದ್ದರೆ, ಆ್ಯಂಡ್ ನಾನು ಏನಿಲ್ಲಿ ವೇರ್ ಮಾಡಿದ್ದೀನಿ ಸನ್ಸ್ಟೋನ್, ಸೊ ಇದು ಬಂದು ಈ ವರ್ಷಕ್ಕೋಸ್ಕರ. ಸೊ 2026 ಬಂದು ನಂಬರ್ 1 ಬರುತ್ತೆ ಆ್ಯಂಡ್ ಫೈರ್ ಹೌಸ್ ಇದೆ ಈ ವರ್ಷ. ಸೊ ಇಂಟ್ರೆಸ್ಟ್ ಇರೋರು ಸನ್ಸ್ಟೋನನ್ನು ವೇರ್ ಮಾಡಿ. ಆ್ಯಕ್ಚುಲಿ ನಿಮ್ಮ ಮೂಲಂಕ 1 ಯಾರ್ದೆಲ್ಲ ಬರುತ್ತೆ, ಅವ್ರ ಭಾಗ್ಯಾಂಕ 1 ಯಾರೆಲ್ಲ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿದ್ರೆ 1 ಯಾರ್ದು ಬರುತ್ತೆ, ಅವರು ಮೇಜರಾಗಿ ಸನ್ಸ್ಟೋನನ್ನು ವೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎನರ್ಜೈಸ್ಡ್ ಆಗಿರೋವಂಥ ಬ್ರೇಸ್ಲೆಟ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಸೊ ಈ ಒಂದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಆಗಲೇ ಹೇಳಿದಾಗೆ ಈ ಒಂದು ರೀಡಿಂಗನ್ನು ಕ್ಲೈಮ್ ಮಾಡೋದಕ್ಕೆ ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ, ಸ್ಮೈಲಿ ಸಿಂಬಲನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ ಕಾರ್ಡ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. 6 ಆಫ್ ಕಪ್ಸ್, ಕಂಗ್ರ್ಯಾಚುಲೇಷನ್ಸ್. ಇನ್ನು ಯಾರೆಲ್ಲ ಕಮೆಂಟ್ ಮಾಡಿಲ್ಲ ಆದಷ್ಟು ಬೇಗ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫಸ್ಟ್ ಕಾರ್ಡಲ್ಲಿ ಪಾಸಿಟಿವ್ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡ್ ಸಹ ಕಪ್ಸ್ ಕಾರ್ಡ್, 9 ಆಫ್ ಕಪ್ಸ್ ಇದೆ. ವೆರಿ ಗುಡ್. ಓಕೆ, ಜಸ್ಟಿಸ್ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸು. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಏನಿದೆ ನೋಡೋಣ. ತುಂಬ ಕಾರ್ಡ್ಸ್ ಬರ್ತಾ ಇದೆ. ಸೊ ಆರಾಮಾಗಿ ವಿಡಿಯೋನ ನೋಡಿ, ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಸ್ವಾರ್ಡ್ಸ್, Ten of Wands, 9 of Wands, okay, 5 of Swords, ಓಕೆ. ಸೊ ಈ ಒಂದು ರೀಡಿಂಗನ್ನು ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ಸ್ ದ ಮೆಜಿಷಿಯನ್ ಇದೆ, ಬ್ಯೂಟಿಫುಲ್ ಕಾರ್ಡ್ಸ್. ಓಕೆ, ಫಸ್ಟ್ ಆಫ್ ಆಲ್ ಐ ಹೋಪ್ ಎಲ್ಲರೂ ಕಮೆಂಟ್ ಮಾಡಿ ಈ ಒಂದು ರೀಡಿಂಗನ್ನು ಕ್ಲೈಮ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ದ ರೀಡಿಂಗ್ ಈಸ್ feeling very positive and let me explain. So first of all ಇಲ್ಲಿ 6 ಆಫ್ ಕಪ್ಸ್ ಹಾಗೆಯೇ 9 ಆಫ್ ಕಪ್ಸ್ ಇದೆ. ಸೊ ಬೋತ್ ಆರ್ ಕಪ್ಸ್ ಕಾರ್ಡ್. ಸೊ ಸ್ಟಾರ್ಟಿಂಗ್ 2 ಕಾರ್ಡ್ ಸಹ ಇಲ್ಲಿ ಕಪ್ಸ್ ಕಾರ್ಡ್ ಬಂದಿದೆ. ಮೀನ್ಸ್ ಒಂದು ಕಮಿಟ್ಮೆಂಟ್ ಫೇಸ್ಗೆ ಬರ್ತಾ ಇದ್ದೀರಾ ನೀವು. ನಿಮ್ಮ ರಿಲೇಷನ್ಶಿಪ್, ನೀವು ಯಾವ ಒಂದು ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಆ ಒಂದು ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ 10 ಆಫ್ ಕಪ್ಸ್ ಇಲ್ಲಿ
ನೈನ್ ಆಫ್ ಕಪ್ಸ್ ಏನು ಬಂದಿದೆ, ಮೇ ಬಿ ಈ ಪರ್ಸನ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ನೀನು ಖುಷಿಯಾಗಿ ಇರು, ನೀನು ಖುಷಿಯಾಗಿದ್ದರೆ ನಾನು ಸಹ ಖುಷಿಯಾಗಿರ್ತೀನಿ ಆ್ಯಂಡ್ ನೀನು ನನ್ನ ಮೇಲೆ ನಂಬಿಕೆ ಇಡಬಹುದು, ನಾನು ಆದಷ್ಟು ಬೇಗ ನಿನ್ನ ಹತ್ತಿರ ಬರ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ ತುಂಬ ರೊಮ್ಯಾಂಟಿಕ್ ಅಂತ ಅನಿಸ್ತಾರೆ. ಲೈಕ್ ಅವ್ರಿಗೆ ಒಂದು ಫ್ಯಾಂಟಸೀಸ್ ಇರ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮನ್ನು ಅವರು ಲೈಫ್ ಪಾರ್ಟ್ನರಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಅವರ ಇಡೀ ಲೈಫನ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ದ ಜಸ್ಟಿಸ್ ಕಾರ್ಡ್ ಏನಿದೆ ಇಲ್ಲಿ, ಮೇ ಬಿ ನೀವು ಅಂದ್ಕೊಳ್ತಾ ಇರ್ಬೋದು 5 ಆಫ್ ಸಾರ್ಟ್ಸ್ ಇಲ್ಲಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕರೆಂಟ್ಲಿ ಬ್ರೇಕಪ್ ಇರ್ಬೋದು ಆರ್ ನೋ ಕಾಂಟ್ಯಾಕ್ಟ್ ಇರ್ಬೋದು, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನೀವು ಅಂದ್ಕೊಳ್ತಾ ಇರ್ಬೋದು ಈ ವ್ಯಕ್ತಿ ನನಗೆ ಚೀಟ್ ಮಾಡಿ ಹೋದರು ಅಂತ. ಅವರು ನಿಮಗೆ ಚೀಟ್ ಮಾಡಿಲ್ಲ, ಇಂಟೆನ್ಷನಲ್ಲಿ ಇಲ್ಲಿ ಚೀಟ್ ಮಾಡಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ಗೆ ಮೇ ಬಿ ಆ ಒಂದು ಸಿಚುವೇಷನಲ್ಲಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗೆ 9 ಆಫ್ ವ್ಯಾಂಡ್ಸ್ ಏನಿದೆ, ಮೇ ಬಿ ಇಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಅಥವಾ ಬೇರೆಯವರ ಪ್ರಾಬ್ಲಮ್ಸನ್ನು ಇವರು ತುಂಬ ಕೇರ್ ಮಾಡೋದಾಗಿರ್ಬೋದು, ಅದೇ ಎಲ್ಲೋ ಒಂದು ಕಡೆ ಇವ್ರಿಗೆ ತುಂಬ ಬರ್ಡನ್ ಆಗಿತ್ತು. ಹಾಗೆ ಇವರ ಓನ್ ಲೈಫ್ ಕಡೆ, ಪರ್ಸ್ನಲ್ ಲೈಫ್ ಕಡೆ ಅಷ್ಟಾಗಿ ಫೋಕಸ್ ಮಾಡಿಲ್ಲ. ಹಾಗೆ ನಿಮ್ಮ ಮೇಲೆ ತುಂಬ ಒಂದು ಅಗ್ರೆಸಿವ್ ಬಿಹೇವಿಯರ್ನ ಇವರು ತೋರಿಸಿರ್ಬೋದು ಆ ಒಂದು ಸಮಯದಲ್ಲಿ. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆರ್ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ದ ಮೆಜಿಷಿಯನ್ ಕಾರ್ಡ್ ಇಲ್ಲಿರೋದ್ರಿಂದ ಈ ಪರ್ಸನ್ ತುಂಬ ಮಲ್ಟಿ ಟ್ಯಾಲೆಂಟೆಡ್ ಆರ್ ತುಂಬ ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವ್ರಿಗೆ ಲರ್ನಿಂಗ್ ಅಂದರೆ ತುಂಬ ಇಷ್ಟ. ಸೊ ಯಾವುದೇ ಒಂದು ವಿಚಾರದಲ್ಲೂ ಅವ್ರು ಏನು ಕಲಿಬೇಕು ಅನ್ನೋದನ್ನು ತುಂಬ ಯೋಚನೆ ಮಾಡ್ತಾರೆ. ಕ್ವೀನ್ ಆಫ್ ಸ್ವಾರ್ಡ್ಸಲ್ಲಿ ಬರ್ತಿರೋದ್ರಿಂದ ನಿಮ್ಮ ಬೋಲ್ಡ್ ಎನರ್ಜಿ, ಹಾಗೆ ನೀವು ಎಲ್ಲನೂ ಎದುರಿಸುವಂಥ ಒಂದು ಪರ್ಸ್ನಾಲಿಟಿ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದೇ ಆರ್ ನಿಮ್ಮನ್ನು ಜೆನ್ಯೂನಾಗಿ ಅವರು ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಫೀಲಿಂಗ್ ಸಹ ಇದೆ ವ್ಯಾಂಡ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ, ಹಾಗೆ ಕಪ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಆದಷ್ಟು ಬೇಗ ನೀವು ಒಂದು ಬ್ಯಾಲೆನ್ಸನ್ನು ನೋಡ್ತೀರಾ. ಜಸ್ಟಿಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಈ ಒಂದು ಸಂಬಂಧದಿಂದ ಮೋಸ ಆಗೋದಿಲ್ಲ. ಆದಷ್ಟು ಬೇಗ ನಿಮ್ಮ ಹತ್ತಿರ ಇವರು ಬರ್ತಾರೆ ಆ್ಯಂಡ್ ಆಲ್ಸೋ ಕಮಿಟ್ಮೆಂಟ್ ಕೊಡ್ತಾರೆ. ಬಿಕಾಸ್ ನಾನು ಹೇಳಿದೆ ಫಸ್ಟ್ ಕಾರ್ಡೇ ಇಲ್ಲಿ 6 ಆಫ್ ಕಪ್ಸ್ ಇದೆ. ವಿತಿನ್ 6 ಮಂತ್ಸ್ ಆರ್ 6 ಡೇಸ್ ಆರ್ 6 ವೀಕ್ಸ್ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಹಾಗೆ ಇವರು ಮನೆ ಕಟ್ಟುವಂಥ ಪ್ಲ್ಯಾನ್ ಮಾಡ್ತಿರ್ಬೋದು ಆರ್ ಆ ಒಂದು ಕೆಲಸದಲ್ಲಿ ಇರಬಹುದು. ಆ್ಯಂಡ್ ಅದು ಆದಷ್ಟು ಬೇಗನೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ. ಈ ವರ್ಷ ಇವರು ಏನಾದರೂ ಮನೆ ಕಟ್ತಾಯಿದ್ರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರ್ತಾಯಿತ್ತು. ಹಾಗೆ ತುಂಬ ನೋವನ್ನು ನೋಡಿರ್ಬೋದು. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಆಕ್ಸೆಪ್ಟ್ ಮಾಡೋದಕ್ಕೂ ಟೈಮ್ ತೊಗೊಂಡ್ರು ಆರ್ ನೀವು ಆಕ್ಸೆಪ್ಟ್ ಮಾಡೋದಕ್ಕೆ ಟೈಮ್ ತೊಗೊಂಡಿರ್ಬೋದು. ಆ್ಯಂಡ್ ಆಫ್ಟರ್ವರ್ಡ್ಸ್ ತುಂಬ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಒಂದು ಜಗಳ ಆಗಿರ್ಬೋದು. ಸೊ ಕೆಲವೊಂದು ವಿಚಾರಗಳು ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗದೇ ಇರ್ಬೋದು. ಕೆಲವೊಂದು ವಿಚಾರಗಳಿಂದ ನಿಮಗೆ ತುಂಬ ನೋವಾಗಿರ್ಬೋದು. ಈ ಪರ್ಸನ್ಗೂ ಸಮ್ಟೈಮ್ಸ್ ಅನಿಸಿರ್ಬೋದು ನಾನು ರೈಟ್ ಪರ್ಸನ್ನ ಚೂಸ್ ಮಾಡಿದ್ನ ಇಲ್ವಾ ಅಂತ. ಬಟ್ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ರೈಟ್ ಪರ್ಸನ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನೀವೇನಾದರೂ ಅವರು ಚೀಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ, ಅವ್ರು ನಿಮಗೆ ಚೀಟ್ ಮಾಡಿಲ್ಲ. ಆದಷ್ಟು ಬೇಗ ನಿಮ್ಮ ಹತ್ತಿರ ಬರ್ತಾರೆ. ಆ್ಯಂಡ್ ನಿಮಗೇನಾದರೂ ಅವ್ರ ಮೇಲೆ ತುಂಬ ಬೇಜಾರಿದ್ದರೆ ಆರ್ ಏನಾದರೂ ಕೋಪ ಇದ್ದರೆ ಆದಷ್ಟು ಅದನ್ನು ಅವ್ರ ಹತ್ರನೇ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಕಾರ್ಡ್ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಇದೆ. ಸೊ ಟೆಂಪರೆನ್ಸ್ ಏನು ಶೋ ಮಾಡ್ತಿದೆ ಅಂದರೆ ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ಅಂತ. ಬಿಕಾಸ್ ನಿಮ್ಮ ಪರ್ಸ್ನಾಲಿಟೀಸ್ ತುಂಬ ಡಿಫ್ರೆಂಟ್ ಇರ್ಬೋದು. ಅವರ ಒಂದು ವರ್ಕಿಂಗ್ ಪ್ರೊಫೆಷನ್ ಬೇರೆ, ನಿಮ್ಮ ಪ್ರೊಫೆಷನ್ ಬೇರೆ ಇರ್ಬೋದು. ಸೊ ಅದು ಎರಡೂ ಸಹ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ನಾಟ್ ಟು ವರಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನ್ಯೂ ಬಿಗಿನಿಂಗ್ ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ಏಂಜಲ್ ನಂಬರ್ಸ್ ತುಂಬ ಕಾಣಿಸ್ತಾ ಇರ್ಬೋದು. ಸೊ ನಿಮಗೇನಾದರೂ ಏಂಜಲ್ ನಂಬರ್ಸ್ ತುಂಬ ಕಾಣಿಸ್ತಾ ಇದೆ ಅಂತಂದರೆ ಯಾವ ಏಂಜಲ್ ನಂಬರ್ ಕಾಣಿಸ್ತಾ ಇದೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು.
ಆ್ಯಂಡ್ ಅಗೇನ್ ಇಲ್ಲಿ 6 ಆಫ್ ಸಾರ್ಟ್ಸ್ ಇರೋದ್ರಿಂದ ಸಮ್ ಪೀಪಲ್ ವಿಚಾರದಲ್ಲಿ ಮದರ್ ಇಶ್ಯೂ ಅಂತ ಹೇಳ್ತೀನಿ, ಮೇ ಬಿ ಆರ್ ಫ್ಯಾಮಿಲಿ ಇಶ್ಯೂ ಆರ್ ಮದರ್ಗೆ ಹೆಲ್ತ್ ಇಶ್ಯೂ ಇರ್ಬೋದು. ಸೊ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಮನೆ ಕಡೆದು ಇವ್ರಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಓವರಾಲ್ ರೀಡಿಂಗ್ ತುಂಬ ಪಾಸಿಟಿವ್ ಆಗಿ ಇತ್ತು. ಆ್ಯಂಡ್ ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡ್ಬೋದು, ಖಂಡಿತವಾಗ್ಲೂ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಬಂದೇ ಬರುತ್ತೆ. ಸೊ ನಾನೇನು ಹೇಳಿದ್ದೆ ಅದನ್ನು ಕಮೆಂಟ್ ಮಾಡಿ, ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಈ ಒಂದು ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಅಗೈನ್ ಪರ್ಸನಲ್ ರೀಡಿಂಗ್ ನಿಮ್ಗೆ ಏನಾದರೂ ಬೇಕು ಅಂತಾದರೆ ವಾಟ್ಸಪ್ ನಂಬರ್ ನೀವು ಮೆಸೇಜ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.